ವಾರಾಹಿ ವ್ಯೂ ವೀಕ್ಷಕರಿಗೆ ಸ್ವಾಗತ. ನಾವು ವೀಕ್ಷಿಸುತ್ತಿರುವ ಈ ಸುಂದರವಾದ ಪ್ರೇಕ್ಷಣೀಯ ಹಾಗೂ ಪುರಾಣ ಪ್ರಸಿದ್ಧ ಕ್ಷೇತ್ರ ಕುರುಡುಮಲೆ. ಹೌದು, ಪುರಾಣ ಪ್ರಸಿದ್ಧ ಶ್ರೀ ವಿನಾಯಕ ಸ್ವಾಮಿ ದೇವಸ್ಥಾನವಿರುವ ಕುರುಡುಮಲೆ ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆಯಲ್ಲಿದೆ. ಹೌದು, ಪುರಾಣ ಪ್ರಸಿದ್ಧ ಶ್ರೀ ವಿನಾಯಕ ಸ್ವಾಮಿ ದೇವಸ್ಥಾನ. ಈ ಶ್ರೀ ಕ್ಷೇತ್ರವು ಬ್ರಹ್ಮ ವಿಷ್ಣು ಮಹೇಶ್ವರ ಕೂಡಿ ಪ್ರತಿಷ್ಠಾಪಿಸಿದ ವಿನಾಯಕ ಸ್ವಾಮಿಯ ವಿಗ್ರಹವು ಸಾಲಿಗ್ರಾಮ ಶಿಲೆಯಾಗಿದ್ದು, ಈ ದೇವರ ಮೂರ್ತಿಯು ಭಾರತ ದೇಶದಲ್ಲೇ ದೊಡ್ಡ ಮೂರ್ತಿಯಾಗಿದ್ದು, ಈ ಮೂರ್ತಿಯನ್ನು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡಿ ಪ್ರತಿಷ್ಠಾಪಿಸಿರುವ ಮೂರ್ತಿ. ಈ ಮೂರ್ತಿಯು ಕೃತಯುಗದ ಮೂರ್ತಿಯಾಗಿದ್ದು, ಮೊದಲಿಗೆ ವಿಗ್ರಹ ಮಾತ್ರ ಇದ್ದು, ಮಳೆ ಬಂದರೆ ವಿಗ್ರಹದ ಸುತ್ತಲೂ ಬಿಸಿಲು ಬೀಳುತ್ತಿದ್ದು, ಮೂರ್ತಿಯ ಮೇಲೆ ಬಿಸಿಲು ಹಾಗೂ ಮಳೆ ಬೀಳುತ್ತಿರಲಿಲ್ಲ ಎಂದು ಪುರಾಣ ಹೇಳುತ್ತದೆ ಎಂದು ತಿಳಿಸುತ್ತಾರೆ. ಇನ್ನು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರರು ಲಂಕೆಗೆ ಹೋಗುವಾಗ ಪೂಜೆ ಮಾಡಿ ಹೋಗಿರುವ ಪ್ರತೀತಿ ಕೂಡ ಇಲ್ಲಿ ಉಲ್ಲೇಖವಾಗಿದೆ ಎಂದು ತಿಳಿಸುತ್ತಾರೆ. ಹಾಗೂ ದ್ವಾಪರ ಯುಗದಲ್ಲಿ ಪಾಂಡವರು ಕುರುಡುಮಲೆಗೆ ಬಂದು ಪೂಜೆ ಮಾಡಿರುವ ಇತಿಹಾಸವಿದೆ ಎಂದು ಹಿರಿಯರು ತಿಳಿಸುತ್ತಾರೆ. ಕಲಿಯುಗದಲ್ಲಿ ಕೌಂಡಿನ್ಯ ಮಹರ್ಷಿಗಳು ಪೂಜೆ ಮಾಡುತ್ತಿದ್ದು ಸರಿ. ಇನ್ನು ಅಂದಿನ ಗ್ರಾಮದ ಮುಖಂಡರುಗಳು ಸೇರಿ ಶ್ರೀ 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 ಕೃಷ್ಣದೇವರಾಯರ ಹತ್ತಿರ ಹೋಗಿ, ಶ್ರೀ ವಿನಾಯಕ ಸ್ವಾಮಿ ಮೂರ್ತಿಯು ಸಾಲಿಗ್ರಾಮ ಮೂರ್ತಿಯಾಗಿದ್ದು, ಮಳೆ ಬಿಸಿಲು ಬಿದ್ದರೆ ಮೂರ್ತಿಯ ಸುತ್ತಲೂ ಬೀಳುತ್ತವೆ, ಮೂರ್ತಿಯ ಮೇಲೆ ಬೀಳುವುದಿಲ್ಲ ಎಂದು ತಿಳಿಸಿದಾಗ ಸ್ವತಃ ಶ್ರೀಕೃಷ್ಣದೇವರಾಯರೇ ಬಂದು ವೀಕ್ಷಿಸಿ ತಾವೇ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಎಂದು ತಿಳಿಸುತ್ತಾರೆ. ಈ ದೇವಾಲಯಕ್ಕೆ ಸರಿಸುಮಾರು 650 ವರ್ಷಗಳಾಗಿವೆ ಎಂದು ತಿಳಿಸುತ್ತಾರೆ. ಈ ಕ್ಷೇತ್ರಕ್ಕೆ ಕೂಟಾದ್ರಿ, ಕೂಡುಮಲೆ ಎಂದು ಕರೆಯುತ್ತಿದ್ದರು. ಕಾಲಕ್ರಮೇಣ ಜನರ ಆಡುಭಾಷೆಯಲ್ಲಿ ಕುರುಡುಮಲೆ ಎಂದು ಕರೆಯಲ್ಪಡುತ್ತದೆ. ಈ ಕ್ಷೇತ್ರವು ಕರ್ನಾಟಕದ ಮೊದಲ ಸೂರ್ಯ ಉದಯಿಸುವ ಮೂಡಲಬಾಗಿಲು, ಈಗಿನ ಮುಳಬಾಗಿಲು ತಾಲೂಕಿನ ಕುರುಡುಮಲೆಯಲ್ಲಿದೆ. ಇನ್ನು ಈ ಕ್ಷೇತ್ರದ ಬಗ್ಗೆ ಹಿರಿಯರಾದ ವಿಶ್ವನಾಥ ಸ್ವಾಮಿಗಳು ತಿಳಿಸುತ್ತಾರೆ. ಸರ್, ಇದು ಗಣೇಶ ಬಂದು ನಮ್ಮ ಮೂಲ ಗಣೇಶ ಭಾರತದಲ್ಲಿ ಗಣಪತಿ ಎಲ್ಲೂ ಇಲ್ಲ. ಆದರೆ ಗಣಪತಿ ಸಾಲಿಗ್ರಾಮ ಅಂತ ಬೆಳೆಸಿ ಗಣಪತಿ ಆಕಾರ ಕೊಟ್ಟಿದ್ದು ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ. ಆ ತ್ರಿಮೂರ್ತಿಗಳಿಂದ ಕೂಡಿ ಅಲ್ಲಿ ಗಣಪತಿ ಪ್ರತಿಷ್ಠೆ ಆದ್ದರಿಂದ ಈ ಜಾಗಕ್ಕೆ ಕೂಟಾದ್ರಿ ಅಂತ ಹೇಳ್ತಾರೆ, ಕೂಡುಮಲೆ ಅಂತ ಹೇಳ್ತಾರೆ. ಕೂಟಾದ್ರಿ, ಕೂಡುಮಲೆ 2 ಹೆಸರಿದೆ. ಅದು ಜನ ಆಡುಭಾಷೆ ಒಳಗೆ ಕುರುಡುಮಲೆ ಆಗಿದೆ. ಕೃತಯುಗದಲ್ಲಿ ತ್ರಿಪುರಾಸುರನ ಸಂಹಾರಕ್ಕೆ ತ್ರಿಮೂರ್ತಿಗಳು ನೇಪಾಳದಲ್ಲಿ ಗಂಡಕಿ ನದಿಯನ್ನು ಸೃಷ್ಟಿ ಮಾಡಿ, ಆ ಗಂಡಕಿ ನೆರಳೆ ಚಿಕ್ಕದ ಸಾಲಿಗ್ರಾಮದಿಂದ ಅದನ್ನು ತಗೊಂಬಂದ ಬೆಟ್ಟಗಳಿಗೆ ತ್ರಿಮೂರ್ತಿಗಳ ಚಕ್ರ ಹಾಕಿ, ಆ ಚಕ್ರದ ಮೇಲೆ ಸಾಲಿಗ್ರಾಮದಿಂದ ಗಣಪತಿನ ಬೆಳೆಸಿ, ಆ ವಿನಾಯಕನಿಗೆ ಗಣಪತಿ ಅಂಗಗಳೆಲ್ಲ ಆಕಾರ ಕೊಟ್ಟಿದ್ದು ಬ್ರಹ್ಮ ವಿಷ್ಣು ಮಹೇಶ್ವರ. ಅದಕ್ಕೆ ಈ ಸ್ಥಾನಕ್ಕೆ ತ್ರಿಮೂರ್ತಿಗಳಿಂದ ಕೂಡಿ ಬೆಟ್ಟದಗಳಿಗೆ ಗಣಪತಿ ಪ್ರತಿಷ್ಠೆ ಆದ್ದರಿಂದ ಮೊದಲ ಹೆಸರು ಕೂಟಾದ್ರಿ, 2ನೇ ಹೆಸರು ಕೂಡುಮಲೆ. ಅದು ಬರ್ತಾ ಬರ್ತಾ ಆಡುಭಾಷೆಯವರಿಗೆ ಕೂಡುಮಲೆ ಆಗಿದೆ. ಮತ್ತು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಬಂದು ಗಣಪತಿಗೆ ಶ್ರೀರಾಮಚಂದ್ರ ಬಂದು ಗಣೇಶನಿಗೆ ಪೂಜೆ ಮಾಡಿದ್ದಾರೆ ಅಂತ. ಆಮೇಲೆ ದ್ವಾಪರಿಗೆ ಬಂದಾಗ ಮಹಾಭಾರತ ನಡೆಸಬೇಕಾದ್ರೆ ಪಾಂಡವರು ಬಂದು ಪೂಜೆ ಮಾಡಿದ್ದಾರೆ. ಕಲಿಯುಗದಲ್ಲಿ ಋಷಿಗಳು ಪೂಜೆ ಮಾಡ್ತಾಯಿದ್ರು, ಕೌಂಡಿನ್ಯ ಮಹರ್ಷಿಗಳು. ಅಲ್ಲಿ ಸ್ವಾಮಿಗೆ ಕೃತಯುಗ, ತ್ರೇತಾಯುಗ, ದ್ವಾಪರಿಗ, ಕಲಿಯುಗ 4 ಯುಗದಲ್ಲೂ ಗಣಪತಿಗೆ ದೇವಸ್ಥಾನ ಇರಲಿಲ್ಲ. ಸ್ವಾಮಿಗೆ ದೇವತೆಗಳೇ ಪೂಜೆ ಮಾಡ್ತಾಯಿದ್ರು. ಆ ಕಲಿಯುಗ ಹುಟ್ಟಿದ ಮೇಲೆ ಆ ವಿನಾಯಕ ಸ್ವಾಮಿಗೆ ಮಳೆ ಬಿದ್ದರೆ ಗಣಪತಿ ಬಿಟ್ಟು ಸುತ್ತಲೂ ಮಳೆ ಬೀಳೋದು, ಬಿಸಿಲು ದೇವರು ಬಿಟ್ಟು ಸುತ್ತಲೂ ಬಿಸಿಲು ಬಿಡ್ತಾ ಇರುವಾಗ ನಮ್ಮ ಕಲಿಯುಗದಲ್ಲಿ 10 ಜನ ಪ್ರಜೆಗಳು ವಿನಾಯಕರನ್ನು ನೋಡಿ ಇವರೆಲ್ಲ ಹೋಗಿ ದೇವಸ್ಥಾನ ಕಟ್ಟೋಕ್ಕೆ ನಮ್ಮ ಹಂಪೆ ಕೃಷ್ಣದೇವರಾಯರಿಗೆ ಹೇಳಿದಾಗ, ನಮ್ಮ ಕಲಿಯುಗದಲ್ಲಿ ಕೃಷ್ಣದೇವರಾಯರು ಬಂದು ಗಣೇಶನ ನೋಡಿ ದೇವಸ್ಥಾನ ಕಟ್ಟಿರೋದು ಹಂಪೆ ಕೃಷ್ಣದೇವರಾಯರು. 650 ವರ್ಷ ಆಗಿದೆ. ದೇವರ ಪ್ರತಿಷ್ಠೆ ಮಾಡಿ 4 ಯುಗ ಆಗಿದೆ. ಆ ಸ್ವಾಮಿ ಸಾಲಿಗ್ರಾಮ ಮೂರ್ತಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಕೂಡಿ ಸ್ಥಾನ ಇದೆ. ಅದಕ್ಕೆ ಸ್ಥಾನಕ್ಕೆ ಕೂಟಾದ್ರಿ, ಕೂಡುಮಲೆ ಅಂತ ಹೆಸರು ಬರ್ತಾ ಬರ್ತಾ ಆಡುಭಾಷೆ ಆಗಿದೆ.